ಅಗ್ರಹಾರದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ. ಜೈಲಿನಲ್ಲಿ ಯೋಗ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್. ಜೈಲಿನಲ್ಲಿ ಎಲ್ಲಾ ಖೈದಿಗಳಿಂದ ಯೋಗಾಭ್ಯಾಸ ನಡೆಯಿತು. ಕಾರಿಡಾರ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಯೋಗ ಮಾಡಿದ್ದಾರೆ. ಜೊತೆಗೆ ಸಾಮೂಹಿಕ ಯೋಗದಲ್ಲಿ ಪವಿತ್ರ ಗೌಡ ಕೂಡ ಭಾಗಿಯಾಗಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಯೋಗ ದಿನಾಚರಣೆಯ ಆಚರಣೆ ಜೋರಾಗಿಯೇ ನಡೆಯಿತು. ಜೈಲಿನಲ್ಲಿ ಯೋಗ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್. ಜೈಲಿನಲ್ಲಿ ಎಲ್ಲ ಖೈದಿಗಳಿಂದ ಯೋಗಾಭ್ಯಾಸ ನಡೆಯಿತು. ಕಾರಿಡಾರ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಯೋಗವನ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಸಾಮೂಹಿಕ ಯೋಗದಲ್ಲಿ ಪವಿತ್ರ ಗೌಡ ಕೂಡ ಭಾಗಿಯಾಗಿದ್ರು. ಪರಪ್ಪನ ಅಗ್ರಹಾರ ಜೈಲಿನ ಯೋಗ ದಿನಾಚರಣೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯೋಗ ದಿನಾಚರಣೆ ಆಚರಿಸಲಾಗಿದೆ. ಹೀಗಾಗಿ ಎಲ್ಲ ಖೈದಿಗಳು ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಯೋಗ ದಿನದ ಆಚರಣೆ ಜೋರಾಗಿ ನಡೆಯಿತು. ಜೊತೆಗೆ ಈ ಹಿಂದೆ ಬೆನ್ನು ನೋವಿನ ಸಮಸ್ಯೆಯನ್ನ ಹೇಳಿ ಭಾಗಿಯಾಗಲ್ಲ ಇದರಲ್ಲಿ ಅಂತ ದರ್ಶನ್ ಹೇಳಿದ್ರು ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕೊನೆಗೂ ಅವರು ಯೋಗ ಮಾಡಿದ್ರ, ಹೇಗೆ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಖಂಡಿತ ಸಿಂಚನ, ಇವತ್ತು ಏನು 12ನೇ ರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜೈಲಲ್ಲೂ ಕೂಡ ಒಂದು ರೀತಿಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಆದ್ರೆ ಹೊರತುಪಡಿಸಿ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲೂ ಕೂಡ IPS ಅಧಿಕಾರಿ ಅಂಶುಕುಮಾರ್ ಸೇರಿದಂತೆ ಮತ್ತೆ DGP ಅಲೋಕ್ ಕುಮಾರ್ ಸೇರಿದಂತೆ ಅವರ ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂತಹ 4,000ಕ್ಕೂ ಹೆಚ್ಚು ವಿಚಾರಣಾಧೀನ ಬಂದಿಗಳು ಮತ್ತು ಖೈದಿಗಳು ಸೇರಿದಂತೆ ಮಹಿಳಾ ಖೈದಿಗಳು ಸೇರಿದಂತೆ 4,000 ಹೆಚ್ಚು ಖೈದಿಗಳಿಗೆ ಇವತ್ತು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರೋದು. ಅದಕ್ಕೆ ಒಂದು ಮಹಿಳಾ ಪ್ರಿಸನ್ಸ್ ಆಕ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಕೂಡ, ಆ ಸಂಸ್ಥೆಯು ಮಹಿಳಾ ಬಂದಿಗಳಿಗೆ ಒಂದು 120 ಯೋಗ ಮ್ಯಾಟ್ ಗಳನ್ನು ಕೂಡ ಒಂದು ದಾನ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಯೋಗ ಇದರಲ್ಲಿ ನಮ್ಮ ರವಿಶಂಕರ್ ಗುರೂಜಿ ಆಶ್ರಮದ ಒಂದು ಪದಾಧಿಕಾರಿಗಳು ಕೂಡ ಆ ಯೋಗ ಡೇಯಲ್ಲಿ ಪಾಲ್ಗೊಂಡು ಅವರಿಗೆ ಯೋಗವನ್ನ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಈ ಯೋಗ ಒಂದು ಕಾರ್ಯಕ್ರಮದಲ್ಲಿ ಯೋಗ ಮತ್ತೆ ಧ್ಯಾನ ಮತ್ತೆ ಆರೋಗ್ಯಕರವಾದಂತಹ ವರ್ಧಕಗಳನ್ನ ಕಲಿಸಿಕೊಡುವ ಮುಖಾಂತರ ಇವರಿಗೆ ಯೋಗ ಡೇಯನ್ನ ಆಚರಣೆ ಮಾಡಲಾಯಿತು. ಯಾಕಂತಂದ್ರೆ ಎಲ್ಲರೂ ಕೂಡ ಒಂದು ಅಪರಾಧದ ಕೃತ್ಯಗಳಲ್ಲಿ ಭಾಗಿಯಾಗಿ ಅಥವಾ ಒಂದು ಸಂಘರ್ಷಕ್ಕೆ, ಕಾನೂನು ಸಂಘರ್ಷಕ್ಕೆ ಒಳಪಟ್ಟು ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ. ಹಾಗಾಗಿ ಅಂತವರಿಗೆ ಒಂದು ರೀತಿಯ ಧ್ಯಾನ ಮಾಡಿಸುವ ಮುಖಾಂತರ ಅವರ ಮೈಂಡ್ ಅನ್ನ ಫ್ರೀ ಮಾಡಿ ಮತ್ತೆ ಅವರಿಗೆ ಒಂದು ರೀತಿಯ ಪರಿವರ್ತನೆಗೆ ಒಂದು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಇವೆಲ್ಲವೂ ಕೂಡ ಒಂದು ರೀತಿಯ ಅವಕಾಶಗಳಾಗುತ್ತೆ. ಯಾಕಂತಂದ್ರೆ ಒಂದು ಜೈಲ್ ಅಂತಂದ್ರೆ ಎಲ್ಲರೂ ಶಿಕ್ಷೆ ಕೊಡೋದು ಅಂತಲ್ಲ, ಅಲ್ಲಿ ಮನ ಪರಿವರ್ತನೆಗಾಗಿ ಎಲ್ಲಾ ಬಂದಿಗಳನ್ನು ಬಂಧಿಸಿ ಇಡಲಾಗ್ತದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿನೂ ಕೂಡ ಇವತ್ತು 12ನೇ ರಾಷ್ಟ್ರೀಯ ಯೋಗ ಡೇ ಆಗಿರೋದ್ರಿಂದ ಇವತ್ತು ಜೈಲಿನಲ್ಲಿ ಎಲ್ಲಾ ಖೈದಿಗಳು ಅಂದ್ರೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ 4,000ಕ್ಕೂ ಹೆಚ್ಚು ಬಂದಿಗಳಿರ್ತಕ್ಕಂಥದ್ದು. ಅವ್ರಿಗೆಲ್ರಿಗೂ ಕೂಡ ಆ ಜೈಲಿನ ಒಳಗಡೆ ಇರ್ತಕ್ಕಂಥ ಒಂದು ಗ್ರೌಂಡ್ ನಲ್ಲಿ ಮ್ಯಾಟ್ ಗಳನ್ನ ಕೊಟ್ಟು ಒಂದು ರವಿಶಂಕರ ಗುರೂಜಿ ಆಶ್ರಮದ ಒಂದು ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಯೋಗ ಡೇಯನ್ನ ಆಚರಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಯೋಗ ಡೇಯಲ್ಲೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರ್ತಕ್ಕಂಥ ನಟ ದರ್ಶನ್ ಮತ್ತೆ ಆ ಗ್ಯಾಂಗ್ ಏನಿದೆ, ಆ ಗ್ಯಾಂಗ್ ಅನ್ನು ಕೂಡ ಅವರು ಇರ್ತಕ್ಕಂಥ ಸೆಲ್ಲಿನಲ್ಲೇ, ಅಂದ್ರೆ ಅವರು ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾನೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಆ ಸೆಲ್ಲಿನಲ್ಲೇ ಅವ್ರಿಗೂ ಕೂಡ ಒಂದು ಯೋಗವನ್ನ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು. ಸಿಂಚನ, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಮೊದಲನೇದಾಗಿ ದರ್ಶನ್ ಅವರು ಬೆನ್ನು ನೋವಿದೆ, ಹೀಗಾಗಿ ಯೋಗದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ರಂತೆ. ಆದರೆ ಬೆನ್ನು ನೋವಿದ್ರೆ ಯೋಗ ಮಾಡಿದ್ರೆ ಒಳ್ಳೆಯದು ಅಂತ DG ಅಲೋಕ್ ಕುಮಾರ್ ಅವರು ಸಲಹೆಯನ್ನ ನೀಡಿ ಕೊನೆಗೂ ದರ್ಶನ್ ಅವರು ಕೂಡ ಈ ಒಂದು ಯೋಗದಲ್ಲಿ ಭಾಗಿಯಾಗಿದ್ರು. ದರ್ಶನ್ ಅಂಡ್ ಗ್ಯಾಂಗ್ ಜೊತೆಗೆ ಸಾಮೂಹಿಕ ಯೋಗದಲ್ಲಿ ಪವಿತ್ರ ಗೌಡ ಕೂಡ ಭಾಗಿಯಾಗಿದ್ದಾರೆ. ನೀವು ಕೂಡ ಎಲ್ಲವನ್ನೂ ದೃಶ್ಯದಲ್ಲಿ ನೋಡ್ತಾ ಇದ್ದೀರ.